ಯಸ್ಮಿನ್ ಮೂರನೇ ಅಧ್ಯಾಯದ 7ನೇ ಶ್ಲೋಕ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಸ್ಸ ವಿಶಿಷ್ಯತೆ. ಯಹ ತು ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸಹ ವಿಶಿಷ್ಯತೆ. ನೋಡಿ, ಇಂದ್ರಿಯಗಳನ್ನ ಕಟ್ಟಾಗಿ ಮನಸ್ಸನ್ನ ಹರಿಯಲಿಕ್ಕೆ ಬಿಟ್ಟೆ ಉಪಯೋಗ ಇಲ್ಲ. ಅವನು ದಾಂಭಿಕನಾಗ್ತಾನೆ, ಮೋಸಗಾರನಾಗ್ತಾನೆ ಅಂತ ಕೃಷ್ಣ ಆ ಇಂದ್ರಿಯಗಳನ್ನ ಕಟ್ಟಾಕೊಂಡು ಮನಸ್ಸನ್ನ ನಿಯಂತ್ರಣಕ್ಕೆ ಬಿಟ್ಟಂತ ವ್ಯಕ್ತಿಯನ್ನ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಅವನು ಮಿಥ್ಯಾಚಾರ. ಅದೇ ಉಲ್ಟಾ ಆಯ್ತು. ಅಂದ್ರೇನು? ಮನಸ್ಸನ್ನ ಕಟ್ಟಾಕಿದ್ದಾನೆ, ಮನಸ್ಸನ್ನ ಎಲ್ಲೆಲ್ಲಿಗೂ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ತನ್ನ ಬುದ್ಧಿಯ ಮೂಲಕವಾಗಿ, ತಾನು ಓದಿರುವಂತಹ ಶಾಸ್ತ್ರ ತಿಳಿದಂತಹ ಒಳ್ಳೆಯ ವಿಚಾರಗಳ ಮೂಲಕವಾಗಿ ಮನಸ್ಸನ್ನ ಕಟ್ಟಾಕಿದ್ದಾನೆ. ಮನಸ್ಸು ಕಟ್ಟಾಗಿ ಎಲ್ಲಾ ಜ್ಞಾನೇಂದ್ರಿಯಗಳಿಂದ ಜ್ಞಾನವನ್ನ ಪಡಿತಾ ಇದ್ದಾನೆ, ಕರ್ಮೇಂದ್ರಿಯಗಳಿಂದ ಕರ್ಮವನ್ನ ಮಾಡ್ತಾ ಇದ್ದಾನೆ. ಕಾಲಿಂದ ಯಾತ್ರೆ, ಕೈಯಿನಿಂದಾಗಿ ದಾನಾದಿಗಳನ್ನು ಕೊಡೋದು, ತೆಗೆದುಕೊಳ್ಳೋದು, ಹೀಗೆ ಯಾವ ಯಾವ ಇಂದ್ರಿಯಗಳಿಂದ ಏನೇನ್ ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಾನೆ. ಆದ್ರೆ ಮನಸ್ಸು ನಿಯಂತ್ರಣದಲ್ಲಿದೆ. ಬುದ್ಧಿಯ ನಿಯಂತ್ರಣದಲ್ಲಿ ಮನಸ್ಸು, ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿದ್ದಾವೆ ಅಂತಾದ್ರೆ ಅವನು ನಿಜವಾಗಿರತಕ್ಕಂಥ ಸಾಧಕ. ಅಂದ್ರೆ ನೀವು ಇಂದ್ರಿಯಗಳನ್ನ ಕಣ್ಣು ಮುಚ್ಚಿ ಕೂರೋದು ಮುಖ್ಯವಲ್ಲ, ಕಣ್ಣು ಮುಚ್ಚಿ ಕೂತಾಗ ನಿಮ್ಮೊಳಗೇನು ಭಾವನೆ ಇದೆ ಅದು ಮುಖ್ಯ. ಕಣ್ಣು ಮುಚ್ಚಿ ಕೂರದೇ ಇದ್ರೂ ಕೂಡ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡಾಗ ನಾವು ಕಣ್ಣು ತೆಗೆದ್ರೂ ನಮ್ಮ ಮುಂದೆ ಎಷ್ಟೇ ಕೆಟ್ಟದ್ದಿದ್ರು, ಎಷ್ಟೇ ಆಕರ್ಷಕವಾದ ಜಗತ್ತಿದ್ರು ನಮ್ಮ ಕಣ್ಣು ನೋಡಬಹುದಷ್ಟೇ ಅದನ್ನ. ಯಾಕೆ? ಕಣ್ಣಿಗೆ ಬಣ್ಣವನ್ನ ಗ್ರಹಣೆ ಮಾಡುವಂತ ಸಾಮರ್ಥ್ಯ ಇದ್ದೇ ಇದೆ. ಕಣ್ಣು ನೋಡಬಹುದು ಹೊರತು ಅದರಿಂದ ವಿಚಲಿತವಾಗೋದಿಲ್ಲ. ನಮ್ಮ ಚರ್ಮಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ಸ್ಪರ್ಶ ಆಗಬಹುದು, ಆದರೆ ಮನಸ್ಸು ನಿಯಂತ್ರಣದಲ್ಲಿದೆ. ಅದರಿಂದಾಗಿ ಆ ಚರ್ಮದ ಮೂಲಕವಾಗಿ ಮತ್ತಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಾಗೋದಿಲ್ಲ, ಹಾದಿ ತಪ್ಪೋದಿಲ್ಲ, ಕಾಮಕ್ರೋಧಾದಿಗಳು ಹುಟ್ಟೋದಿಲ್ಲ. ಯಾಕೆ? ಮನಸ್ಸು ನಿಯಂತ್ರಣದಲ್ಲಿದೆ. ಹಾಗಾಗಿ ಕಟ್ಟಾಕ್ಬೇಕಾದದ್ದು ಯಾವುದನ್ನ ಅಂತ ಹೇಳಿದ್ರೆ ಮನಸ್ಸನ್ನ ಕಟ್ಟಾಕ್ಬೇಕು ಹೊರತು ಮನಸ್ಸನ್ನ ಕಟ್ಟಾಕದೆ ಇಂದ್ರಿಯಗಳನ್ನ ಕಟ್ಟಿ ಉಪಯೋಗವಿಲ್ಲ. ಮನಸ್ಸನ್ನ ಕಟ್ಟಿಬಿಟ್ರೆ ಇಂದ್ರಿಯಗಳನ್ನ ಬಿಟ್ಟರೂ ಯಾವುದೇ ತೊಂದರೆ ಇಲ್ಲ ಅನ್ನೋದು ಇದರ ಅಭಿಪ್ರಾಯ. ನೋಡಿ, ಯಹತು ಯಾವ ಸಾಧಕನಾದರೂ ಇಂದ್ರಿಯಾಣಿ ನಮ್ಮ ಎಲ್ಲಾ ಜ್ಞಾನೇಂದ್ರಿಯಗಳನ್ನು ಮತ್ತು ಎಲ್ಲಾ ಕರ್ಮೇಂದ್ರಿಯಗಳನ್ನು ಮನಸಾ ನಿಯಮ್ಯ, ಮನಸ್ಸಿನ ಮೂಲಕವಾಗಿ ನಿಯಂತ್ರಣ. ಅಂದ್ರೇನು? ಮನಸ್ಸಿನಿಂದ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು ಅಂತ ಆದ್ರೆ ಮನಸ್ಸು ನಮ್ಮ ಹತೋಟಿಯಲ್ಲಿರಬೇಕು. ನಮ್ಮ ಹತೋಟಿ ಅಂದ್ರೆ ಆತ್ಮನ ಹತೋಟಿ. ಆತ್ಮನಿಗೆ ಬುದ್ಧಿಯ ಸಹಕಾರ ಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನ ನಾನು ಸ್ವೀಕರಿಸಬೇಕು, ಯಾವುದನ್ನ ಬಿಡಬೇಕು ಅನ್ನೋ ಒಂದು ಬುದ್ಧಿಯ ಸಹಕಾರವಿರತಕ್ಕಂಥ ಆತ್ಮ. ಅಂತಹ ಆತ್ಮನ ನಿಯಂತ್ರಣದಲ್ಲಿ ಮನಸ್ಸಿದೆ. ಅಂತಹ ಆತ್ಮನಿಯಂತ್ರಿತವಾದ ಮನಸ್ಸಿನ ಕೈಯಲ್ಲಿ ಇಂದ್ರಿಯಗಳಿದ್ದಾವೆ. ಆ ಮನಸ್ಸಿನ ಮೂಲಕವಾಗಿ ಮನಸ ನಿಯಮ್ಯ, ಮನಸ್ಸಿನಿಂದಾಗಿ ಎಲ್ಲಾ ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಆರಭತೆ ಅಂದ್ರೆ ಕರ್ಮ ಆರಭತೆ, ಇಂದ್ರಿಯಗಳ ಮೂಲಕವಾಗಿ ಕೆಲಸಗಳನ್ನ ಮಾಡುತ್ತಾನೆ, ಇಂದ್ರಿಯ ವ್ಯಾಪಾರಗಳನ್ನ ಮಾಡುತ್ತಾನೆ. ಕರ್ಮೇಂದ್ರಿಯೈ ಕರ್ಮ ಆರಭತೆ, ಕರ್ಮೇಂದ್ರಿಯಗಳ ಮೂಲಕವಾಗಿ, ಕರ್ಮೇಂದ್ರಿಯಗಳು ಅಂದ್ರೆ ಬರೀ ಕರ್ಮೇಂದ್ರಿಯ ಅಂತಲ್ಲ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಮೂಲಕವಾಗಿ ಕರ್ಮ ಆರಭತೆ, ಕರ್ಮಯೋಗಂ ಆರಭತೆ ಅಥವಾ ಕರ್ಮಯೋಗವನ್ನ, ಕರ್ಮವೆಂಬ ಉಪಾಯ ಅಂದ್ರೆ ತನಗೆ ಸಂಬಂಧಪಟ್ಟಿರತಕ್ಕಂತಹ ಸ್ವವರ್ಣಾಶ್ರಮ ಉಚಿತವಾಗಿರತಕ್ಕಂಥ ಕರ್ಮಗಳು. ಒಬ್ಬ ಬ್ರಾಹ್ಮಣ ಏನು ಮಾಡಬೇಕು ಆ ಕರ್ಮಗಳು, ಒಬ್ಬ ಕ್ಷತ್ರಿಯ ಏನು ಮಾಡಬೇಕು ಆ ಕರ್ಮಗಳು. ಈ ಪ್ರಕೃತದಲ್ಲಿ ಅರ್ಜುನ ಒಬ್ಬ ಕ್ಷತ್ರಿಯ ಯುದ್ಧ ಮಾಡಬೇಕು. ಯುದ್ಧ ಮಾಡೋದೇನಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ ಶಾಂತಿ ಸ್ಥಾಪನೆಗೋಸ್ಕರವಾಗಿ, ಅಧರ್ಮವನ್ನು ನಾಶನ ಮಾಡ್ಲಿಕ್ಕೋಸ್ಕರವಾಗಿ ಹೊರತು ಯಾವುದೋ ಒಂದು ಸಿಂಹಾಸನದ ಆಸೆಗೋಸ್ಕರವಾಗಿ ಅಥವಾ ಯಾರೋ ಮೇಲೆ ವೈಯಕ್ತಿಕ ರಾಗದ್ವೇಷಗಳಿಂದ ಮಾಡತಕ್ಕಂಥದ್ದಲ್ಲ ಯುದ್ಧ. ಈ ಭಾವನೆಯಿಂದಾಗಿ ಯುದ್ಧವನ್ನ ಮಾಡಬೇಕು. ಹೀಗೆ ನೀನು ಕರ್ಮವನ್ನ ಮಾಡದೆ ಅಂತ ಆದ್ರೆ ಅಸಕ್ತಃ ಸಹ, ಅವನು ಸಕ್ತ ಅಂದ್ರೆ ಕರ್ಮದ ಬಗ್ಗೆ, ಕರ್ಮಗಳ ಫಲಗಳ ಬಗ್ಗೆ, ನಾನು ನನ್ನದು ಎಂತಕ್ಕಂಥ ಅಹಂಕಾರಗಳ ಮಮಕಾರಗಳ ಬಗ್ಗೆ ನಂಟು ಇರುವವನು, ಅದರ ಬಗ್ಗೆ ಒಂದು ಆಸಕ್ತಿ ಇರುವವನು ಸಕ್ತ. ಆದ್ರೆ ಇವನ ಆಸಕ್ತಿ ಇಲ್ಲ. ಯಾಕೆಂದ್ರೆ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡಿದ್ದಾನಲ್ವಾ, ಹಾಗಾಗಿ ಸಹ ವಿಶಿಷ್ಯತೆ, ಅವನೇ ನಿಜವಾಗಿರತಕ್ಕಂಥ ಶ್ರೇಷ್ಠ ವ್ಯಕ್ತಿ.
ಅವನು ವಿಶಿಷ್ಟನಾದ ವ್ಯಕ್ತಿ ಆಗ್ತಾನೆ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಕ್ಕಂಥದ್ದು. ಅಂದ್ರೆ ಈ ಸಂಬೋಧನೆ ಮಾಡ್ತಾ ಇದ್ದಾನೆ ಅರ್ಜುನ ಅಂತ. ಏನದು ಅರ್ಜುನ ಶಬ್ದಕ್ಕೆ ಅರ್ಥ? ಅರ್ಜುನ ಅಂದ್ರೆ ಬಿಳಿ ಅಂತ ಅರ್ಥ. ಬಿಳಿ ಎಂಬುವಂಥದ್ದು, ಬಿಳಿ ಬಣ್ಣ ಎಂಬುವಂಥದ್ದು ಸತ್ವಗುಣದ ಸಂಕೇತ. ಅಂದ್ರೆ ಯಾರು ಸಾತ್ವಿಕನೋ ಅವನು ಮಾತ್ರ ಹೀಗಿರ್ಲಿಕ್ಕೆ ಸಾಧ್ಯ. ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಆ ಆತ್ಮನಿಯಂತ್ರಿತವಾದ ಮನಸ್ಸಿನ ಮೂಲಕವಾಗಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿಕೊಂಡು ಸ್ವವಿಹಿತವಾದಂತಹ ತನಗೆ ಸಂಬಂಧಪಟ್ಟಂತಹ ಕರ್ಮಾಚರಣೆಗಳನ್ನ ಮಾಡುವಂಥದ್ದು ಅದು ಅವನಿಗೆ ಮಾತ್ರ ಸಾಧ್ಯವಾಗುವಂಥದ್ದು ಹೊರತು ಸಾತ್ವಿಕನಿಗೆ ಮಾತ್ರ ಸಾಧ್ಯ ಹೊರತು ರಾಜಸ ಅಥವಾ ತಾಮಸ ಈ ರೀತಿಯಲ್ಲಿ ಕರ್ಮಯೋಗದಲ್ಲಿ ತೊಡಗಿಕೊಳ್ಳಿಕ್ಕಾಗೋದಿಲ್ಲ. ಕರ್ಮವೂ ಕೂಡ ಒಂದು ಯೋಗ. ಕರ್ಮ ಅನ್ನೋದು ಭಗವಂತನ ಪೂಜೆ, ಭಗವದನುಗ್ರಹವನ್ನ ಸಂಪಾದನೆ ಮಾಡ್ಲಿಕ್ಕೆ ಒಂದು ಯೋಗ. ಯೋಗ ಅಂದ್ರೆ ಉಪಾಯ. ಯಾಕಂದ್ರೆ ದೇವರ ಅನುಗ್ರಹದಿಂದ ಮುಕ್ತಿ ಸಿಗುವಂಥದ್ದು, ದೇವರ ಅನುಗ್ರಹವನ್ನ ಪಡೆಯುವುದರಿಂದಾಗಿ ನಮ್ಮ ಕರ್ಮದ ಬಂಧಗಳು ನಾಶವಾಗುವಂಥದ್ದು. ನಾವು ಕರ್ಮ ಯೋಗದ ಮೂಲಕವಾಗಿ, ಕರ್ಮ ಎಂಬ ಉಪಾಯದ ಮೂಲಕವಾಗಿ ದೇವತಾನುಗ್ರಹವನ್ನ ಪಡೆಯಬಹುದು. ಹಾಗೆ ಪಡೆಯಬೇಕು ಅಂತಾದ್ರೆ ಮನಸ್ಸು ನಿಯಂತ್ರಣವಾಗಿರುವಂಥದ್ದು ಮುಖ್ಯ. ಇದನ್ನೇ ಸೆಲ್ಫ್ ಕಂಟ್ರೋಲ್ ಅಂತ ಹೇಳುವಂಥದ್ದು. ಆ ಸ್ವನಿಯಂತ್ರಣ, ನಮ್ಮನ್ನ ನಾವು ನಿಯಂತ್ರಣ ಮಾಡಿಕೊಳ್ಳಬೇಕು. ನಮ್ಮನ್ನ ನಾವು ನಿಯಂತ್ರಣ ಮಾಡಿಕೊಳ್ಳೋದು ಅಂದ್ರೆ ನಮ್ಮ ಮನಸ್ಸು ಅದು ಹುಚ್ಚಾಪಟ್ಟೆ ಎಲ್ಲೆಲ್ಲೋ ಹೋಗ್ತಾ ಇರತ್ತೆ. ಅದನ್ನ ಆ ರೀತಿಯಲ್ಲಿ ಹರಿ ಹೋಗದಂತೆ ಬಿಡಬಾರದು ಅನ್ನೋದು ಅಭಿಪ್ರಾಯ. ಅಂದ್ರೆ ಆ ನಮ್ಮ ದೇಹ ಇದೆಯಲ್ಲ, ಅದೊಂದು ರಥ ಇದ್ದಾಗೆ. ಆ ದೇಹವೆಂಬ ರಥ ಮುಂದೆ ಹೋಗ್ಬೇಕು. ದೇಹ ಎಂಬ ರಥ ಮುಂದೆ ಹೋಗ್ಬೇಕು ಅಂತಾದ್ರೆ ಕುದುರೆ ಬೇಕು ಅಲ್ವಾ? ಕುದುರೆ ಕಟ್ಟಬೇಕು. ರಥ ಮುಂದೆ ಹೋಗ್ಬೇಕು ಅಂದ್ರೆ ಕುದುರೆ ಕಟ್ಟಬೇಕು. ಆ ಕುದುರೆಗೊಂದು ಲಗಾಮ್ ಇರಬೇಕು. ಆ ಲಗಾಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಬ್ಬ ಸಾರಥಿ ಬೇಕು. ಈ ನಮ್ಮ ದೇಹವೇ ಒಂದು ರಥ. ದೇಹವೆಂಬ ರಥ ಸಮರ್ಥವಾಗಿ ಮುನ್ನುಗ್ಗಬೇಕು ಅಂತ ಆದ್ರೆ ಆ ದೇಹವೆಂಬ ರಥವನ್ನ ನಡೆಸಲಿಕ್ಕೆ ಮುಖ್ಯವಾಗಿ ಒಬ್ಬ ಸಾರಥಿ ಬೇಕು. ಆ ಸಾರಥಿ ಯಾರು ಅಂತ ಕೇಳಿದ್ರೆ ಆತ್ಮ. ಆಲೋಚನಾ ಶಕ್ತಿಯನ್ನ ಹೊಂದಿರುವಂತ ಆತ್ಮ ಅಂದ್ರೆ ಜೀವಾತ್ಮ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರದು ಅನ್ನೋ ಒಂದು ಆಲೋಚನಾ ಶಕ್ತಿಯನ್ನು ಹೊಂದಿರತಕ್ಕಂಥ ಆತ್ಮನೇ ಸರಿಯಾದ ಸಾರಥಿ. ಯಾಕಂದ್ರೆ ಸಾರಥಿ ಅವನಿಗೆ ಆ ಗಾಡಿಯನ್ನ, ಬಂಡಿಯನ್ನ ಓಡಿಸುವ ಕಲೆ ಗೊತ್ತಿರಬೇಕು. ಇಲ್ಲದೆ ಹೋದ್ರೆ ರಥದ 4 ಚಕ್ರ 4 ದಿಕ್ಕುಗಳಿಗೆ ಹೋಗಿ ರಥ ಹರಿದು ಹೋಗುತ್ತೆ ಅಲ್ವಾ? ಅವನಿಗೆ ಸರಿಯಾದ ರೀತಿಯಲ್ಲಿ ಒಂದು ಬುದ್ಧಿವಂತಿಕೆ ಇರಬೇಕು. ಹಾಗಾಗಿ ಇಲ್ಲಿ ಆತ್ಮ, ಆ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ಆತ್ಮ ಅವನು ಸಾರಥಿ ಇದ್ದ ಹಾಗೆ. ಅವನ ಕೈಯಲ್ಲಿ ಮನಸ್ಸಿರಬೇಕು, ಸಾರಥಿಯ ಕೈಯಲ್ಲಿ ಲಗಾಮ್ ಇರಬೇಕು ಅಲ್ವಾ? ಲಗಾಮ ಅಂದ್ರೆ ಮನಸ್ಸು. ಆ ಮನಸ್ಸು ಆತ್ಮನ ಕೈಯಲ್ಲಿ, ಆತ್ಮನ ನಿಯಂತ್ರಣದಲ್ಲಿ ಲಗಾಮ್ ಇರಬೇಕು. ಆ ಮನಸ್ಸೆಂಬ ಲಗಾಮು ಕುದುರೆಗಳನ್ನ ನಿಯಂತ್ರಣ ಮಾಡ್ತಾ ಇರಬೇಕು. ಅವಾಗ ಏನಾಗತ್ತೆ, ಕುದುರೆ ಸರಿಯಾದ ಕ್ರಮದಲ್ಲಿ ಒಂದು ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗಿ ಗುರಿ ತಲುಪಿಸತ್ತೆ. ಕುದುರೆ ಹೋದಲ್ಲಿ ನಾನು ಹೋಗ್ತೀನಿ ಅಂತ ಹೋದ್ರೆ 4 ಕುದುರೆ ಕಟ್ಟಿದ್ದೇವೆ ಅಲ್ವಾ? ಅಥವಾ ನಮ್ದು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 10 ಕುದುರೆಗಳಿದ್ದಾವೆ. ಒಂದೊಂದು ಕಡೆಗೆ ಹೋಗುತ್ತೆ. 8 ದಿಕ್ಕಿಗೆ 8 ಕುದುರೆ ಹೋಗುತ್ತೆ. ಒಂದು ಕುದುರೆ ಮೇಲ್ ಹಾರತ್ತೆ, ಒಂದು ಕುದುರೆ ಕೆಳಗೆ ಹಾರತ್ತೆ. ಅಲ್ಲಿಗೆ ಏನಾಗತ್ತೆ, ಆ ರಥ ಛಿದ್ರವಾಗಿ ನಾಶವಾಗತ್ತೆ. ರಥದಲ್ಲಿ ಕೂತಿರತಕ್ಕಂಥ ರಥಿಕ, ಆ ಸಾರಥಿ, ರಥದ ಅಧಿಪತಿ, ಅವನೇನಾಗ್ತಾನೆ, ನಾಶವಾಗಿ ಹೋಗ್ಬಿಡ್ತಾನೆ, ಚೂರಾಗಿ ಹೋಗ್ತಾನೆ. ಅದೇ ಆತ್ಮನ ಅಧಪ್ಪತನ. ಹಾಗಾಗಬಾರದು ಅಂತ ಆದರೆ ಆತ್ಮನ ನಿಯಂತ್ರಣದಲ್ಲಿ ಮನಸ್ಸು, ಆತ್ಮನಿಯಂತ್ರಿತವಾದ ಮನಸ್ಸಿನ ಕೈಯಲ್ಲಿ ಇಂದ್ರಿಯಗಳು, ಹೀಗಿರಬೇಕು ಅನ್ನೋದನ್ನ ಕೃಷ್ಣ ಪರಮಾತ್ಮೆಯಲ್ಲಿ ಸ್ಪಷ್ಟಪಡಿಸ್ತಿದ್ದಾನೆ. ಹಾಗಾಗಬೇಕು ಅಂತ ಆದ್ರೆ ನಾವೆಲ್ಲರೂ ಅರ್ಜುನರಾಗಬೇಕು, ಸಾತ್ವಿಕರಾಗಬೇಕು. ನಾವೆಷ್ಟೆಷ್ಟು ಸಾತ್ವಿಕ ವಿಚಾರಗಳನ್ನ ಕೇಳಿಸಿಕೊಳ್ತೀವೋ, ಸಾತ್ವಿಕ ವಾತಾವರಣದಲ್ಲಿ ನಾವಿರ್ತೀವೋ, ಸತ್ಕರ್ಮಗಳನ್ನ ಮಾಡ್ತೀವೋ, ಆಗ ಮಾತ್ರ ನಮ್ಮ ಮನೋನಿಯಂತ್ರಣ ಬರಲಿಕ್ಕೆ ಸಾಧ್ಯ. ನಾವೇನೋ ಕೆಟ್ಟ ಕೆಲಸಗಳನ್ನೇ ಮಾಡಿಕೊಂಡು, ಕೆಟ್ಟ ಮಾತುಗಳನ್ನೇ ಆಡಿಕೊಂಡು, ಕೆಟ್ಟ ವಾತಾವರಣದಲ್ಲಿಯೇ ಇದ್ದು ಮಾಡಬೇಕಾದ ಸತ್ಕರ್ಮಗಳನ್ನ ಮಾಡದೇ ಇದ್ರೆ ನಮಗೆ ಈ ರೀತಿಯಾದ ಒಂದು ಮನೋನಿಯಂತ್ರಣ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಎಚ್ಚರವನ್ನು ಕೂಡ ಕೃಷ್ಣ ಇಲ್ಲಿ ಅರ್ಜುನ ಎಂಬ ಸಂಬೋಧನೆಯ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಅರ್ಜುನ, ಎಲೆ ಸಾತ್ವಿಕನಾದಂತ ಅರ್ಜುನನೇ, ಯಹತು ಯಾವ ಸಾಧಕನಾದರೂ ಇಂದ್ರಿಯಾಣಿ ತನ್ನ ಜ್ಞಾನೇಂದ್ರಿಯಗಳನ್ನು ಮತ್ತು ಕರ್ಮೇಂದ್ರಿಯಗಳನ್ನು ಮನಸ ಅಂದ್ರೆ ಮನೋಬಲದಿಂದ, ಮನಸ್ಸಿನ ಮೂಲಕವಾಗಿ ಮನೋಬಲದಿಂದ ನಿಯಮ್ಯ ಅಂದ್ರೆ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು, ತನ್ನ ಅಂಕೆಯಲ್ಲಿ ಇಟ್ಟುಕೊಂಡು, ಕರ್ಮೇಂದ್ರಿಯೈ ಅಂದ್ರೆ ಬರೀ ಕರ್ಮೇಂದ್ರಿಯ ಅಲ್ಲ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಂದಾಗಿ ಕರ್ಮಯೋಗಂ ವಿಹಿತ ಕರ್ಮಾನುಷ್ಠಾನವನ್ನು ಮಾಡುತ್ತಾನೆ. ಯಾಕಂದ್ರೆ ತಾನು ಏನೇ ಕರ್ಮ ಮಾಡಬೇಕಾದ್ರೂ ಕೂಡ ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳಿಸಿಕೊಳ್ಳುವುದು ಅದು ಬೇಕಾಗತ್ತಲ್ವಾ? ಹಾಗಾಗಿ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳನ್ನ ಬಳಸಿಕೊಂಡು ಕರ್ಮಯೋಗಂ
ತನಗೆ ವಿಹಿತವಾದಂತ ಕರ್ಮ ಅನುಷ್ಠಾನವನ್ನು ಮಾಡುತ್ತಾನೋ, ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು? ಅಸಕ್ತ, ನಿರ್ಲಿಪ್ತ ಭಾವನೆ. ನಾನು ಮಾಡ್ತಾ ಇದ್ದೇನೆ, ನಾನಿಲ್ದಿದ್ರೆ ಈ ಕೆಲಸ ಆಗೋದಿಲ್ಲ ಎಂಬ ಅಹಂಕಾರ ಇರಬಾರದು. ಅಥವಾ ನಾನು ಈ ಕೆಲಸ ಮಾಡೋದ್ರಿಂದ ನನಗೊಂದು ಫಲ ಬರಲಿ ಅಂತ ಫಲದ ಅಪೇಕ್ಷೆ ಇರಬಾರದು. ಹೀಗೆ ಅಸಕ್ತನಾಗಿ ಆರಂಭಿಸುವವನು ಸಹ ಅವನು ವಿಶಿಷ್ಯತೆ, ಅವನೇ ಶ್ರೇಷ್ಠ ಎಂದೆನಿಸುತ್ತಾನೆ, ಅವನು ಮಿಗಿಲೆನಿಸುತ್ತಾನೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಅವನೇ ನಿಜವಾದ ಜ್ಞಾನಿ. ವಿಶಿಷ್ಯತೆ ಅಂದರೆ ಅವನೇ ನಿಜವಾದ ಶ್ರೇಷ್ಠ ವ್ಯಕ್ತಿ ಅನ್ನೋದು ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.